10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ 45 ಪ್ರಶ್ನೆಗಳು 100 ಅಂಕಗಳು. ಸಮಯ 3 ಗಂಟೆ 15 ನಿಮಿಷ. ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಪ್ರಶ್ನೆ 6 ಅಂಕಗಳು. ಪ್ರಶ್ನೆ 1. ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ ಎ ವಾಕ್ಯವೇಷ್ಟನ, ಬಿ ಉದ್ಧರಣ, ಸಿ ಭಾವಸೂಚಕ, ಡಿ ಪೂರ್ಣವಿರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಉದ್ಧರಣ ಚಿಹ್ನೆ. 2. ಕೆಳಗಿನವುಗಳಲ್ಲಿ ಅವಧಾರಣಾರ್ಥಕಾವ್ಯೆಯ ಪದ. ಆಪ್ಷನ್ ಎ ಸಾಕು, ಬಿ ತಕ್ಷಣ, ಸಿ ಅವರೇ, ಡಿ ಆದ್ದರಿಂದ. ಸರಿಯಾದ ಉತ್ತರ ಆಪ್ಷನ್ ಸಿ ಅವರೇ. 3. ಅತ್ಯಾದರ ಪದವು ಈ ಸಂಧಿಯದ್ದಾಗಿದೆ. ಆಪ್ಷನ್ ಎ ಗುಣಸಂಧಿ, ಬಿ ಸವರ್ಣ ಸಂಧಿ, ಸಿ ವೃದ್ಧಿ ಸಂಧಿ, ಡಿ ಎಣ್ ಸಂಧಿ. ಅತಿ ಪ್ಲಸ್ ಆದರ ಅತ್ಯಾದರ, ಇದು ಎಣ್ ಸಂಧಿಗೆ ಉದಾಹರಣೆಯಾಗಿದೆ. 4. ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆಪ್ಷನ್ ಎ ಓಳ್, ಬಿ ಅತ್ತಣಿಂ, ಸಿ ಮ್, ಡಿ ಇಂದಂ. ಸರಿಯಾದ ಉತ್ತರ ಆಪ್ಷನ್ ಎ ಓಳ್. ಪ್ರಶ್ನೆ 5. ಅವನು ಜೋರಾಗಿ ಓಡಿದನು. ಗೆರೆ ಎಳೆದ ಕ್ರಿಯಾಪದದ ವಿದ್ಯಾರ್ಥಕ ರೂಪ. ಆಪ್ಷನ್ ಎ ಓಡಿಯಾನು, ಬಿ ಓಡಲಿ, ಸಿ ಓಡಬೇಕು, ಡಿ ಓಡನು. ಸರಿಯಾದ ಉತ್ತರ ಆಪ್ಷನ್ ಬಿ ಓಡಲಿ. ಪ್ರಶ್ನೆ 6. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಇದು. ಆಪ್ಷನ್ ಎ ಸರಳ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರ ವಾಕ್ಯ, ಡಿ ಸಾಮಾನ್ಯ ವಾಕ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಮಿಶ್ರ ವಾಕ್ಯ. ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಸಂಬಂಧ ಹೊಂದಿರುವ ಪದವನ್ನು ಬರೆಯಿರಿ. ಪ್ರಶ್ನೆ 7. ಕನ್ನಡಿಗ ತದ್ದಿತಾಂತ ನಾಮ ಪೆರ್ಮೆ, ತದ್ದಿತಾಂತ ಭಾವನಾಮ. 8. ಸೂರ್ಯಚಂದ್ರ ಜೋಡು ನುಡಿ ಮೊಟ್ಟ ಮೊದಲು, ಮೊದಲು ಪ್ಲಸ್ ಮೊದಲು, ಮೊಟ್ಟ ಮೊದಲು, ದ್ವಿರುಕ್ತಿ. ಪ್ರಶ್ನೆ 9. ಯುದ್ಧ ಜುದ್ಧ, ತಪಸ್ವಿ ತವಸಿ. 10. ಹೊಗೆದೋರು ಕ್ರಿಯಾ ಸಮಾಸ, ಚಕ್ರಪಾಣಿ ಬಹುರ್ವಿಹಿ ಸಮಾಸ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 11. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಶಬ್ದಗಳು ಕನ್ನಡಕ್ಕೆ ಬಂದವು. 12. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. 13. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಸಂತರ, ಸಾರ್ವಭೌಮರ, ಕವಿಪುಂಗವರ, ಸತ್ತವರ ಸ್ಮಾರಕವಾಗಿದೆ. 14. ಕೌಸಂಬಿಯ ಅರಸ ಯಾರು? ಕೌಸಂಬಿಯ ಅರಸ ಅತಿಬಳ. ನಾರಣಪ್ಪನಿಗೆ ಕುಮಾರವ್ಯಾಸನೆಂಬ ಹೆಸರು ಏಕೆ ಬಂತು? ಉತ್ತರ ಕುಮಾರವ್ಯಾಸರ ವೇದವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಇವರು ಕನ್ನಡದಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ಎಂದು ಬರೆದುದರಿಂದ ಕುಮಾರವ್ಯಾಸ ಎಂಬ ಹೆಸರು ಬಂತು. 16. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. 17. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 18. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಉತ್ತರ ವ್ಯಾವಹಾರಿಕ ಭಾಷೆ ಎಂದರೆ ಜೀವದ್ ಭಾಷೆ. ಇದರಲ್ಲಿ ಜನರು ಮಾತನಾಡುತ್ತಾರೆ ಮತ್ತು ವ್ಯವಹರಿಸುತ್ತಾರೆ. ಗ್ರಾಂಥಿಕ ಭಾಷೆ ಎಂದರೆ ಗ್ರಂಥ ರಚನೆಯಲ್ಲಿ ಬಳಸುವ ಭಾಷೆ. ಇದು ವ್ಯಾವಹಾರಿಕ ಭಾಷೆಯಿಂದ ಅಭಿವೃದ್ಧಿ ಹೊಂದಿದ ಭಾಷೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ. ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು? ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ಕಾಂತಿಯನ್ನು ಕಳೆದುಕೊಂಡರೆ ಜಗತ್ತಿಗೆ ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಟ್ಟರೆ ನಮಗೆಲ್ಲ
ಧೈರ್ಯವನ್ನು ನೀಡುವವರು ಯಾರು ಎಂದು ಅಣ್ಣನನ್ನು ಸಂತೈಸಿದನು. 20. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಳು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂವು, ಹಣ್ಣು, ಮಧುಪರ್ಕವನ್ನು ಸಂಗ್ರಹಿಸಿದ್ದಳು. 21. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ತಾನು ಇವರಿಗೆ ಸೋದರ ಮಾವನ ಸಲುಗೆಯನ್ನು ಕೊಟ್ಟರೆ ತಂದೆಯ ಬಳಿ ಹಾಳಾದಂತೆ ನನ್ನ ಬಳಿಯೂ ಹಾಳಾಗುತ್ತಾರೆ. ವಿದ್ಯೆಯನ್ನು ಕಲಿಯುವುದಿಲ್ಲವೆಂದು ಭಾವಿಸಿಕೊಂಡು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ. ನಿಮಗೆ ವಿದ್ಯೆ ಕಲಿಯುವ ಆಸೆ ಇದ್ದರೆ ನಾನು ನಿಮಗೆ ಗುರುವಾಗುತ್ತೇನೆ ಎಂದು ಸೂರ್ಯಮಿತ್ರನು ಹೇಳಿದನು. ಇದಕ್ಕೆ ಒಪ್ಪಿದ ಅಗ್ನಿಭೂತಿ ವಾಯುಭೂತಿಯರು 7-8 ವರ್ಷಗಳ ಕಾಲ ಶ್ರಮಪಟ್ಟು ಆಸಕ್ತಿಯಿಂದ ವಿದ್ಯೆಯನ್ನು ಕಲಿಯುತ್ತಾರೆ. ಆಗ ತಾನು ಅಗ್ನಿಭೂತಿ ವಾಯುಭೂತಿಯರ ಸೋದರ ಮಾವನೆಂದು ಒಪ್ಪಿಕೊಳ್ಳುತ್ತಾನೆ. 22. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ? ಸುತ್ತಲೂ ಅಜ್ಞಾನ ಕವಿದಿರುವ ಈ ಸಮಯದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಹಡಗನ್ನು ಜ್ಞಾನದ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ. 23. ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು? ಭೂಮಂಡಲದಲ್ಲಿ ಕೌಸಲ್ಯೆಯ ಮಗನಾದ ರಾಮನೊಬ್ಬನೇ ವೀರನು. ಇದು ಆತನ ಕುದುರೆ. ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಿರಿ ಎಂದು ಬರೆದಿತ್ತು. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಅಂದವಾದ ಬರವಣಿಗೆ ಉತ್ತಮ ಶಿಕ್ಷಣದ ಅಂಶ. ಇದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಬೇಕು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ. ಇದು ಗಾಂಧೀಜಿಯವರ ಅಭಿಪ್ರಾಯ. 25. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಶ್ರೀಗಂಧದ ಮರವನ್ನು ಕಡಿದು ಬೇರನ್ನು ಕೊರೆದು ತೆಗೆದು ತೇದರೆ ಅದು ನೊಂದೆನೆಂದು ಸುಗಂಧವನ್ನು ಬಿಡುವುದೇ? ಚಿನ್ನವನ್ನು ತಂದು ತುಂಡರಿಸಿ ತಿಕ್ಕಿ ಪರಿಶೀಲಿಸಿದರೆ ಬೆಂಕಿಯಲ್ಲಿ ಬೇಯಿಸಿದರೆ ಅದಕ್ಕೆ ಕಳಂಕ ತಟ್ಟುವುದೇ? ಕಬ್ಬನ್ನು ತಂದು ತುಂಡು ಮಾಡಿ ಗಾಣಕ್ಕೆ ಹಾಕಿ ಅರೆದರೆ ಅದು ಯಾವತ್ತಿಗೂ ಸಿಹಿಯನ್ನು ಬಿಡುವುದಿಲ್ಲ. ಹಾಗೆಯೇ ನಾನು ಹಿಂದೆ ಮಾಡಿದ ತಪ್ಪುಗಳನ್ನು ಈಗ ನಿಮ್ಮ ಮುಂದೆ ತಂದು ಎತ್ತೆನಿಸಿದರೆ ನಿಮಗೆ ಹಾನಿಯಾಗುತ್ತದೆ. ನನ್ನ ತಂದೆ ಚನ್ನಮಲ್ಲಿಕಾರ್ಜುನ, ನೀನು ಕಾಪಾಡಿದರೂ ಕೊಂದರೂ ನಾನು ನಿನಗೆ ಶರಣಾಗದೆ ಬಿಡುವುದಿಲ್ಲ. 26. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿರಿ. ನೀರಿಲ್ಲದೆ ಜನರ ಒಳಗಿನ ಮತ್ತು ಹೊರಗಿನ ಕೊಳೆಯನ್ನು ತೊಳೆಯುವ ಸ್ನಾನ, ತಲೆಗೂದಲು ಬಿಳಿಯಾಗದೆ ಮೈ ಸುಕ್ಕುಗಟ್ಟದೆ ಬರುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಆಕರ್ಷಣೆ, ಬಂಗಾರವಿಲ್ಲದೆ ಮಾಡಿದ ಕಿವಿಯ ಓಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. 27. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಿಯ ಪ್ರಶ್ನೆಗಳೇನು? ಗುಡಿಸಲಿನ ಒಳಗೆ ಬರಲು ವಸಂತನಿಗೆ ಭಯವಾಯಿತೆ? ಹರಿದು ಹೋದ ಬಟ್ಟೆಗಳನ್ನು ಕಂಡು ಆತನಿಗೆ ದುಃಖವಾಯಿತೆ ಎಂದು ನೆಲವನ್ನು ತಟ್ಟಿ ಪುಟ್ಟಿ ಪ್ರಶ್ನಿಸುತ್ತಾಳೆ. ಕೆಳಗಿನ ಕವಿ ಅಥವಾ ಲೇಖಕರ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. 6 ಅಂಕಗಳು. 28. ದೇವನೂರ ಮಹಾದೇವ. ಇವರು 1948 ದೇವನೂರಿನಲ್ಲಿ ಜನಿಸಿದರು. ಇವರು ದ್ಯಾವನೂರು, ಒಡಲಾಳ, ಕುಸುಮಬಾಲೆ, ಎದೆಗೆ ಬಿದ್ದ ಅಕ್ಷರ, ಗಾಂಧಿ ಮತ್ತು ಮಾವು, ನಂಬಿಕೆ ನೆಂಟ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿವೆ. 29. ಕುಮಾರವ್ಯಾಸ. ಇವರು 1430 ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದರು. ಇವರು ಕುಮಾರವ್ಯಾಸ ಭಾರತ ಎಂದೇ ಕರೆಯಲ್ಪಡುವ ಕರ್ನಾಟ ಭಾರತ ಕಥಾಮಂಜರಿ ಹಾಗೂ ಐರಾವತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿದೆ. ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಅಂತ್ಯಂಬನಾರಿಗೆ ಪಿರಿದುಂ ಭ್ರಾಂತುದಲೆಂ ದ್ರೋಣನೆಂಬನ್ ಏಂ ಪಾರ್ವನೆ ಪೇಳೆಂತನಗೆ. ಇದು ಕಂದ ಪದ್ಯ. 4 ಮಾತ್ರೆಯ ಗಣಗಳಿಂದ ಕೂಡಿರುತ್ತದೆ. ಕಿರಿಚರಣದಲ್ಲಿ 4 ಮಾತ್ರೆಯ 3 ಗಣಗಳು, ಹಿರಿಚರಣದಲ್ಲಿ 4 ಮಾತ್ರೆಯ 5 ಗಣಗಳು.
ಗುರುಲಘು ಹಾಕುವುದಕ್ಕೆ 1 ಅಂಕ, ಘನ ವಿಭಾಗ ಮಾಡುವುದಕ್ಕೆ 1 ಅಂಕ, ಛಂದಸ್ಸಿನ ಹೆಸರು ಬರೆಯುವುದಕ್ಕೆ 1 ಅಂಕ, ಒಟ್ಟು 3 ಅಂಕಗಳು. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ 3 ಅಂಕಗಳು. ಮಾರಿಗೌತಣವಾಯಿತು ನಾಳಿನ ಭಾರತವು. ಇದು ರೂಪಕ ಅಲಂಕಾರ. ಕೆಳಗಿನ ಯಾವುದಾದರೂ ಒಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ತಾಳಿದವನು ಬಾಳಿಯಾನು ಅಥವಾ ಕುಂಬಾರನಿಗೆ ವರ್ಷ, ದೊನ್ನೆಗೆ ನಿಮಿಷ. ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. 6 ಪ್ರಶ್ನೆಗಳು, 18 ಅಂಕಗಳು. ಸಂದರ್ಭದ ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಒಟ್ಟು 3 ಅಂಕಗಳು. 33. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಎನ್ ಮೂರ್ತಿರಾವ್ ಅವರು ಬರೆದಂತಹ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. 34. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ. ಈ ವಾಕ್ಯವನ್ನು ಸಾರಾ ಅಬುಬಕ್ಕರ್ ಅವರು ಬರೆದಿರುವ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. 35. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ಬರೆದಿರುವ ಲಂಡನ್ ನಗರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. 36. ಹಸುರಾದುದು ಕವಿಯಾತ್ಮಂ. ಈ ವಾಕ್ಯವನ್ನು ಕುವೆಂಪು ಅವರು ಬರೆದ ಹಸುರು ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಅರಸುಗಳ ವಾಜಿಯಂ ಬಿಡು. ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾಧನಮೇ ಧನಮಪ್ಪುದು. ಆದಿಕವಿ ಪಂಪ ಬರೆದಿರುವ ಕೆಮ್ಮನೆ ಮೀಸೆವತ್ತನೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ನೀಲಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. 40ನೇ ಪ್ರಶ್ನೆ. ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯಗಳನ್ನು ಆಧರಿಸಿ ಸಾರಾಂಶ ಬರೆಯಿರಿ. ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಹಲಗರಹಳ್ಳಿ ಮುದೋಳ ಹತ್ತರ ಮೆರೆಯಿತೋ ಸುತ್ತಮುತ್ತ, ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗರಾಮ ಮಸಲತ್ತ. ಈ ಪದ್ಯಭಾಗವನ್ನು ಹಲಗಲಿ ಬೇಡರು ಎಂಬ ಲಾವಣಿಯಿಂದ ಆಯ್ದುಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8, 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಪ್ರಶ್ನೆಗಳು, 8 ಅಂಕಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು, ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ತಿಳಿಸಿ. 42. ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ, ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಮುಂದಿನ ಮುಖ್ಯ ಪ್ರಶ್ನೆ. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 2 ಪ್ರಶ್ನೆಗಳು, 4 ಅಂಕಗಳು. ಮುಂದಿನ ಪ್ರಶ್ನೆ. ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 5 ಅಂಕಗಳು. ನಿಮ್ಮನ್ನು ಬಾಗಲಕೋಟೆಯ ವಿವೇಕಾನಂದ ಪ್ರೌಢಶಾಲೆಯ ಆರಾಧನಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ಆಚರಣೆಯ ವರದಿಯನ್ನು ಪ್ರಕಟಿಸುವಂತೆ ಕೋರಿ ನಿಮ್ಮೂರಿನ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ. ಇದು ವ್ಯಾವಹಾರಿಕ ಪತ್ರ. ನಿಮ್ಮನ್ನು ವಿಜಯಪುರದ ಸರ್ಕಾರಿ ಪ್ರೌಢಶಾಲೆಯ ಹರ್ಷಿತಾ ಎಂದು ಭಾವಿಸಿಕೊಂಡು ಮಂಗಳೂರಿನಲ್ಲಿ ವಾಸವಿರುವ ನಿಮ್ಮ ತಂದೆಯವರಿಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಒಂದು ಪತ್ರ ಬರೆಯಿರಿ. ಇದು ಖಾಸಗಿ ಪತ್ರ. ತಂದೆಗೆ ಪತ್ರ ಬರೆಯಬೇಕಾದರೆ ಸಂಬೋಧನೆ ತೀರ್ಥರೂಪ ತಂದೆಯವರಿಗೆ. ಮುಂದಿನ ಮುಖ್ಯ ಪ್ರಶ್ನೆ. ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. 5 ಅಂಕಗಳು. 2 ಪ್ರಬಂಧವನ್ನು ಕೊಡಲಾಗುತ್ತೆ, ನೀವು ಒಂದನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಮಹತ್ವ ಅಥವಾ ಗ್ರಂಥಾಲಯಗಳ ಮಹತ್ವ. ಈ 2 ಪ್ರಬಂಧವನ್ನು ನಿಮ್ಮದೇ ಆಗಿರ್ತಕ್ಕಂತಹ SAS ಪ್ರಥಮ ಭಾಷಾ ವಿಷಯ ಯೂಟ್ಯೂಬ್ ಚಾನಲಲ್ಲಿ 2 ಪ್ರಬಂಧದ ವಿಡಿಯೋಗಳನ್ನು ಹಾಕಲಾಗಿದೆ. ಧನ್ಯವಾದಗಳು.